ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮೊದಲನೇ ಎಕ್ಸಾಮ್ ಏನಿದೆ ಅದು ಮುಕ್ತಾಯ ಆಗಿದೆ. ಇವಾಗ ಎರಡನೇ ಎಕ್ಸಾಮ್. ಇದನ್ನ ಕೆಲವರು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಕರೀತಾರೆ. ಇನ್ನು ಕೆಲವರು ಸೆಕೆಂಡ್ ಎಕ್ಸಾಮ್ ಅಂತ ಕೂಡ ಕರೀತಾರೆ. ನೀವು ಇದನ್ನ ಹೇಗ್ ಬೇಕಿದ್ರು ಕನ್ಸಿಡರ್ ಮಾಡಬಹುದು. ಈ ಒಂದು ಎಕ್ಸಾಮ್ 2 ಏನಿದೆ ಇದರ ಡೇಟ್ ಏನು ಅಂದ್ರೆ ಯಾವ ದಿನದಂದು ಎಕ್ಸಾಮ್ ನಡೆಯುತ್ತೆ, ಹಾಗೇನೆ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಯಾವುದು, ಹಾಲ್ ಟಿಕೆಟ್ ನಮಗೆ ಹೇಗೆ ಸಿಗುತ್ತೆ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಎಕ್ಸಾಮ್ ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಇದೇ ಏಪ್ರಿಲ್ 24ರಿಂದ ಎಕ್ಸಾಮ್ ಶುರು ಆಗುತ್ತೆ. ಹಾಗೇನೆ ಮೇ 8ರವರೆಗೂ ಕೂಡ ಈ ಒಂದು ಸೆಕೆಂಡ್ ಪಿ ಯು ಸಿಯ ಸೆಕೆಂಡ್ ಎಕ್ಸಾಮ್ ಏನಿದೆ ಸೊ ಇದು ನಡೆಯುತ್ತೆ. ಇನ್ನು ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾಲೇಜಲ್ಲಿ ನೀವು ಸ್ಟಡಿ ಮಾಡಿದೀರಾ ಅಥವಾ ನೀವೇನಾದ್ರೂ ಪ್ರೈವೇಟ್ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಯಾವ ಕಾಲೇಜಿನಲ್ಲಿ ನಿಮ್ಗೆ ಹಾಲ್ ಟಿಕೆಟ್ ಸಿಕ್ಕಿದೆಯೋ, ಅಂದ್ರೆ ಯಾವ ಕಾಲೇಜ್ ವತಿಯಿಂದ ನಿಮ್ಗೆ ಹಾಲ್ ಟಿಕೆಟ್ ಸಿಕ್ಕಿದೆಯೋ, ಯಾವ ಒಂದು ಕಾಲೇಜ್ನಲ್ಲಿ ನೀವು ಸ್ಟಡಿ ಮಾಡಿದಿರೋ ಪಿ ಯು ಸಿ ನ, ಸೊ ಅಲ್ಲಿ ನೀವು ವಿಸಿಟ್ ಮಾಡಿ ಅಲ್ಲೇನೆ ಅಪ್ಲೈ ಮಾಡಬೇಕಾಗಿರತ್ತೆ. ಹಾಗೇನೆ ಅಪ್ಲೈ ಮಾಡುವಂತಹ ದಿನಾಂಕ ಈಗಾಗಲೇ ಶುರು ಕೂಡ ಆಗಿದೆ. ಯಾವತ್ತು ರಿಸಲ್ಟ್ ಬಂದಿತ್ತು ಅಂತ ಹೇಳಿದ್ರೆ ನಿನ್ನೆ ತಾನೇ ರಿಸಲ್ಟ್ ಬಂದಿದ್ದಲ್ವಾ, ಏಪ್ರಿಲ್ 8ಕ್ಕೆ ರಿಸಲ್ಟ್ ಬಂದಿದ್ದು. ನಿನ್ನೆಯಿಂದಾನೇ ಈ ಒಂದು ಸೆಕೆಂಡ್ ಎಕ್ಸಾಮ್ಗೆ ಫಾರ್ಮ್ ತುಂಬೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ನೀವು ಈಗಲೂ ಕೂಡ ಫಾರ್ಮ್ ಅನ್ನ ತುಂಬಬಹುದು. ಹಾಗಾದ್ರೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ ಏಪ್ರಿಲ್ 17. ಸೊ ಏಪ್ರಿಲ್ 17 ಕೊನೆಯ ದಿನಾಂಕ ಆಗಿದೆ. ಸೆಕೆಂಡ್ ಪಿ ಯು ಸಿಯ ಸೆಕೆಂಡ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಏಪ್ರಿಲ್ 17 ಕೊನೆಯ ದಿನಾಂಕ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದಕ್ಕೂ ಮೊದಲು ಕೇವಲ ಒಂದೇ ಎಕ್ಸಾಮ್ಗೆ ನೀವು ಸೆಕೆಂಡ್ ಎಕ್ಸಾಮ್ ಅನ್ನ ಬರೀತೀರಾ ಅಂತ ಹೇಳಿದ್ರೆ ₹140 ಕೊಡಬೇಕಿತ್ತು. ಹಾಗೇನೆ 2 ಎಕ್ಸಾಮ್ಗೆ ನೀವು ಎಕ್ಸಾಮ್ ಅನ್ನ ಬರೀತೀರಾ ಅಂತ ಹೇಳಿದ್ರೆ ₹270 ಕೊಡಬೇಕಿತ್ತು. 3 ಅಥವಾ ಅದಕ್ಕಿಂತ ಹೆಚ್ಚಾಗಿದ್ರೆ 4, 5, 6 ಸೊ ಇವಕ್ಕೆಲ್ಲ ಕೂಡ ₹400 ಕೊಡಬೇಕಾಗಿತ್ತು. ಬಟ್ ಈ ಸಲ ಯಾವುದೇ ರೀತಿಯಾಗಿ ಫೀ ಇಲ್ಲ. ಸೊ ಫ್ರೀ ಆಗಿ ನೀವು ಸೆಕೆಂಡ್ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಾಲ್ ಟಿಕೆಟ್. ಸೊ ಹಾಲ್ ಟಿಕೆಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದನ್ನ ಕೂಡ ಅಷ್ಟೇ, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದಿರೋ ಅಲ್ಲೇನೆ ನಿಮ್ಗೆ ಹಾಲ್ ಟಿಕೆಟ್ ಸಿಗುತ್ತೆ. ಏಪ್ರಿಲ್ 18ರ ನಂತರ ನಿಮ್ಗೆ ಹಾಲ್ ಟಿಕೆಟ್ ಸಿಗೋದಕ್ಕೆ ಶುರು ಆಗುತ್ತೆ. ಈ ಒಂದು ಕಾಲೇಜಲ್ಲಿ ಅಂದ್ರೆ ಯಾವ ಕಾಲೇಜಲ್ಲಿ ನೀವು ಅಪ್ಲೈ ಮಾಡಿದಿರೋ ಸೆಕೆಂಡ್ ಎಕ್ಸಾಮ್ಗೆ, ಸೊ ಅಲ್ಲೇನೆ ಹೋಗಿ ಹಾಲ್ ಟಿಕೆಟ್ ಅನ್ನ ಪಡ್ಕೊಳ್ಬೇಕು. ಸೊ ಹಾಲ್ ಟಿಕೆಟ್ ಅನ್ನ ಪಡ್ಕೊಂಡು ನಂತರ ನೀವು ಎಕ್ಸಾಮ್ ಅನ್ನ ಬರೀಬಹುದಾಗಿದೆ. ಇದೇ ಏಪ್ರಿಲ್ 24ರಿಂದನೇ ಎಕ್ಸಾಮ್ ಶುರು ಆಗಲಿದೆ. ಮೇ 8ರ ತನಕ ಕೂಡ ಎಕ್ಸಾಮ್ ನಡೆಯುತ್ತೆ. ಸೊ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಬಿಟ್ಟು ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.